ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಯಾವುದನ್ನು ಹೆಚ್ಚಿಗೆ ತಿಂದರೆ ಕೂದಲು ಉದುರುತ್ತದೆ? ಆಪ್ಷನ್ ಎ ಸಕ್ಕರೆ, ಬಿ ಅರಶಿನ, ಸಿ ಗೋಧಿ, ಡಿ ಬೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ. ಸಕ್ಕರೆಯನ್ನು ಹೆಚ್ಚು ತಿಂದರೆ ಕೂದಲು ಉದುರುತ್ತದೆ. ಹೃದಯಾಘಾತ ಮುಖ್ಯವಾಗಿ ಯಾವುದರಿಂದ ಬರುತ್ತದೆ? ಆಪ್ಷನ್ ಎ ಕೊಲೆಸ್ಟ್ರಾಲ್ ಇಂದ, ಬಿ ಸಕ್ಕರೆಯಿಂದ, ಸಿ ಮಾಂಸಾಹಾರದಿಂದ, ಡಿ ಅಸಿಡಿಟಿಯಿಂದ. ಸರಿಯಾದ ಉತ್ತರ ಆಪ್ಷನ್ ಎ ಕೊಲೆಸ್ಟ್ರಾಲ್ ನಿಂದ. ಹೃದಯಾಘಾತ ಮುಖ್ಯವಾಗಿ ಕೊಲೆಸ್ಟ್ರಾಲ್ ನಿಂದ ಬರುತ್ತದೆ. ಹೆಚ್ಚು ಕಾಫಿ ಕುಡಿಯುವುದರಿಂದ ದೇಹದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತದೆ? ಆಪ್ಷನ್ ಎ ಕಿಡ್ನಿ ಹಾನಿ, ಬಿ ಅಲ್ಸರ್, ಸಿ ಕರುಳು ಕಾಯಿಲೆ, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಹಾನಿ. ಅತಿಯಾದ ಕೆಫೆನ್ ಸೇವನೆಯು ದೇಹದಲ್ಲಿ ನಿರ್ಜಲೀಕರಣಕ್ಕೆ ಕಾರಣವಾಗಬಹುದು. ಇದು ಮೂತ್ರಪಿಂಡದ ಕಾರ್ಯಚಟುವಟಿಕೆಗೆ ಹಾನಿ ಮಾಡುತ್ತದೆ. ಅತಿಯಾದ ಕಾಫಿ ಟೀ ಸೇವನೆ ಒಳ್ಳೆಯದಲ್ಲ, ಇದರಿಂದ ಕಿಡ್ನಿ ವೈಫಲ್ಯದ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸುಗಂಧ ದ್ರವ್ಯಗಳ ಮಹಾರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಕುಂಕುಮ ಹೂವು, ಬಿ ಮೆಣಸು, ಸಿ ದಾಲ್ಚಿನ್ನಿ, ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಣಸು. ಮೆಣಸನ್ನು ಸುಗಂಧ ದ್ರವ್ಯಗಳ ಮಹಾರಾಜ ಎಂದು ಕರೆಯಲಾಗುತ್ತದೆ. ಫ್ರಿಜ್ ನಲ್ಲಿಟ್ಟರೆ ಯಾವ ತರಕಾರಿ ರುಚಿ ಕಳೆದುಕೊಳ್ಳುತ್ತದೆ? ಆಪ್ಷನ್ ಎ ಮೆಣಸಿನಕಾಯಿ, ಬಿ ಕ್ಯಾರೆಟ್, ಸಿ ಬದನೆಕಾಯಿ, ಡಿ ಟೊಮೆಟೊ. ಸರಿಯಾದ ಉತ್ತರ ಆಪ್ಷನ್ ಡಿ ಟೊಮೆಟೊ. ಟೊಮೆಟೊ ಫ್ರಿಜ್ ನಲ್ಲಿಟ್ಟರೆ ರುಚಿ ಕಳೆದುಕೊಳ್ಳುತ್ತದೆ. ನಿಂತುಕೊಂಡು ಆಹಾರ ಸೇವಿಸಿದರೆ ಉಂಟಾಗುವ ರೋಗ ಯಾವುದು? ಆಪ್ಷನ್ ಎ ತಲೆ ತಿರುಗುವಿಕೆ, ಬಿ ಕಣ್ಣಿನ ಪೊರೆ, ಸಿ ತಲೆನೋವು, ಡಿ ಅಸಿಡಿಟಿ. ಸರಿಯಾದ ಉತ್ತರ ಆಪ್ಷನ್ ಡಿ ಅಸಿಡಿಟಿ. ನಿಂತುಕೊಂಡು ಆಹಾರ ಸೇವಿಸಿದರೆ ಅಸಿಡಿಟಿ ಸಮಸ್ಯೆ ಬರುತ್ತದೆ. ಯಾವ ವಿಟಮಿನ್ ಕೊರತೆಯಿಂದ ಹಲ್ಲುಗಳು ದುರ್ಬಲಗೊಳ್ಳುತ್ತವೆ? ಆಪ್ಷನ್ ಎ ವಿಟಮಿನ್ ಬಿ12, ಬಿ ವಿಟಮಿನ್ ಇ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ12. ಹಲ್ಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ವಿಟಮಿನ್ ಬಿ12, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಎಂಬ 4 ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ. ನಿಮ್ಮ ವಸಡುಗಳು ದುರ್ಬಲವಾಗಿದ್ದರೆ, ಹಲ್ಲು ನೋವು ಮತ್ತು ವಸಡುಗಳ ಊತ ಅನುಭವಿಸುತ್ತಿದ್ದರೆ ನಿಮ್ಮ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಇದೆ ಎಂದು ಅರ್ಥ. 1 ಲೀಟರ್ ಸಮುದ್ರದ ನೀರಿನಿಂದ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ? ಆಪ್ಷನ್ ಎ 35 ಗ್ರಾಂ, ಬಿ 20 ಗ್ರಾಂ, ಸಿ 30 ಗ್ರಾಂ, ಡಿ 45 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಎ 35 ಗ್ರಾಂ. 1 ಲೀಟರ್ ಸಮುದ್ರದ ನೀರಿನಿಂದ 35 ಗ್ರಾಂನಷ್ಟು ಉಪ್ಪು ಸಿಗುತ್ತದೆ.
ಅನ್ನದಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ ಸಿ ಪಾಪ ಕಳೆಯುತ್ತದೆ, ಬಿ ದರಿದ್ರ ಹೋಗುತ್ತದೆ, ಸಿ ನೋವುಗಳು ಕಡಿಮೆ, ಡಿ ಆಯುಷ್ಯ ಜಾಸ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಪಾಪ ಕಳೆಯುತ್ತದೆ. ಅನ್ನದಾನ ಮಾಡುವುದರಿಂದ ಪಾಪ ಕಳೆಯುತ್ತದೆ. ರಾತ್ರಿ ಹೊತ್ತು ಗೂಬೆಗೆ ಕಣ್ಣು ಕಾಣಲು ಮುಖ್ಯ ಕಾರಣವೇನು? ಆಪ್ಷನ್ ಸಿ ಕೋನ್ಸ್, ಬಿ ರಾಡ್ಸ್, ಸಿ ಕತ್ತಲು, ಡಿ ಪ್ರಕೃತಿಯ ನಿಯಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗೂಬೆ ಕಣ್ಣುಗಳಲ್ಲಿ 4 ವಿಶೇಷ ಲಕ್ಷಣಗಳಿವೆ, ಆದ್ದರಿಂದ ಅದರ ಕಣ್ಣುಗಳು ರಾತ್ರಿ ಹೊತ್ತು ಸ್ಪಷ್ಟವಾಗಿ ಕಾಣುತ್ತವೆ. ಮೊದಲನೆಯದಾಗಿ, ಗೂಬೆಯ ಕಣ್ಣುಗಳು ಲೆನ್ಸ್ಗಳು ಮತ್ತು ನೇತ್ರ ಪಟಲದ ನಡುವೆ ಇರುವ ದೂರ ಮನುಷ್ಯರ ಕಣ್ಣುಗಳಲ್ಲಿರುವ ದೂರಕ್ಕಿಂತಲೂ ತುಂಬಾ ದೊಡ್ಡದಾಗಿರುತ್ತದೆ. ಗೂಬೆಯ ಕಣ್ಣಿನಲ್ಲಿ ಪಿಟ್ರನ್ ಎಂಬ ಹೆಸರಿನ ವಿಶೇಷ ಅಂಗವಿದೆ, ಅದು ವಿವಿಧ ದೂರಗಳಿಗೆ ತಕ್ಕಂತೆ ಲೆನ್ಸ್ಗಳ ಮೂಲಕ ಸರಿಯಾಗಿ ಬೆಳಕು ಹಾಯಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ, ನೇತ್ರ ಪಟಲದ ಮೇಲೆ ಬೀಳುವ ರಾಡ್ಸ್ ಮತ್ತು ಕೋನ್ಸ್ ಇವುಗಳ ಸಂಖ್ಯೆ ದೊಡ್ಡದಾಗಿರುತ್ತದೆ, ಆದ್ದರಿಂದ ಗೂಬೆಯ ದೃಷ್ಟಿ ಸಾಮರ್ಥ್ಯ ನಮ್ಮ ದೃಷ್ಟಿಗಿಂತ 5 ಪಟ್ಟು ಹೆಚ್ಚಾಗಿರುತ್ತದೆ. ಮೂರನೆಯದಾಗಿ, ಅದರ ಕಣ್ಣುಗಳಲ್ಲಿ ಕೆಂಪು ಬಣ್ಣದ ಒಂದು ವಸ್ತು ಇರುತ್ತದೆ, ರಾಸಾಯನಿಕವಾಗಿ ಪ್ರೋಟೀನ್ ಗುಣವನ್ನು ಹೊಂದಿರುವ ಈ ವಸ್ತು ಕತ್ತಲೆಯ ಬೆಳಕಿಗೆ ಹೆಚ್ಚು ಸಂವೇದನಾಶೀಲವಾಗಿರುವಂತೆ ಮಾಡುತ್ತದೆ. ನಾಲ್ಕನೆಯದಾಗಿ, ಅದರ ಕಣ್ಣಿನ ಪಾಪಿಗಳು ಹೆಚ್ಚು ಹಿಗ್ಗುತ್ತವೆ, ಆದ್ದರಿಂದ ಎಷ್ಟೇ ಸ್ವಲ್ಪ ಬೆಳಕು ಸಹ ಕಣ್ಣನ್ನು ಪ್ರವೇಶಿಸಲು ಅನುಕೂಲ ಆಗುತ್ತದೆ. ಈ 4 ಕಾರಣಗಳಿಂದ ಗೂಬೆ ರಾತ್ರಿಯ ಹೊತ್ತು ಸ್ಪಷ್ಟವಾಗಿ ನೋಡಬಲ್ಲದು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಮದುವೆ ಮಂಟಪ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.